ನಮಸ್ಕಾರ ವೀಕ್ಷಕರೇ, ಮಚ್ಚಮಲೆ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ನಾನು ಸಹನಾ. ಎಲ್ಲರೂ ಹೇಗಿದ್ದೀರಾ? ಖುಷಿಯಾಗಿದ್ದೀರಾ ಅಂತ ಅಂದ್ಕೊಳ್ತೇನೆ. ಜ್ವರ ಬದಲಾಗಿದೆ. ಶೀತ ಜ್ವರ ಎಂತ ಆಗಲಿಲ್ಲ, ಆದರೆ ಗಂಟೆ ಬೆಳಗ್ಗೆ 4:45 ಹಾಗಾಗಿ ಸ್ವರ ಒಂಥರ ಉಂಟಷ್ಟೆ. ಬೆಳಗ್ಗೆ ಎದ್ದ ತಕ್ಷಣ ಮಾತಾಡುವಾಗ ಒಂದು ಸ್ವಲ್ಪ ಸ್ವರ ಗರಗರ ಇರ್ತದಲ್ಲ, ಆ ಥರ ಉಂಟಷ್ಟೆ. ಯಾಕೆ ಎಷ್ಟು ಬೇಗ ಎತ್ತಿದ್ದೇನೆ ಅಂತ ಕೇಳಿದ್ರೆ, ಯಾವತ್ತೂ 5:30 ಹೇಳೋದು, ಇವತ್ತು 4:15 ಕಳೆಯುವಾಗಲೇ ಎತ್ತಿದ್ದೇನೆ. ಯಾಕೆ ಇಷ್ಟು ಬೇಗ ಅಂತ ಕೇಳಿದ್ರೆ, ನಿಮಗೆ ಟೈಟಲ್ ನೋಡಿ ಗೊತ್ತಾಗಿರ್ತದೆ. ಒಂಥರ ಜೀವನದ ಸುಮಧುರ ಕ್ಷಣ ಅಂತ ಹೇಳಬಹುದು. ಅದೊಂಥರ ಸಂತೋಷ, ಮುಂದೆ ಹಂಚಿಕೊಳ್ತೇನೆ ಅದನ್ನು. ಆದರೆ ಜೀವನ ಭಾರಿ ಸುಲಭ ಉಂಟಂತೆ, ನಾವೇ ಅದನ್ನು ಜಟಿಲ ಮಾಡ್ಕೊಳ್ದಾಯ್ತಾ. ಒಂದಷ್ಟು ಆಲೋಚನೆಗಳನ್ನು ತಲೆಗೆ ತುಂಬಿಕೊಂಡು, ಒಂದಷ್ಟು ಕೆಲಸವನ್ನು ಹೀಗೆ ಆಗಬೇಕು ಅಂತ ನಾವು ಮನಸ್ಸಲ್ಲಿ ಗಂಟು ಹಾಕ್ಕೊಂಡು ಅದು ಕಷ್ಟ ಆಗೋದಂತೆ. ನನ್ನ ಜೀವನದಲ್ಲಿ ನಾನಿಂಥದ್ದು ಆಗ್ತದೆ ಅಂತ ನಾನು ಒಂದು ಕ್ಷಣಕ್ಕೆ ಅಂದ್ಕೊಳ್ಳೋದನ್ನೇ ಬಿಟ್ಟಿದ್ದೆ. ನನ್ನ ಕನಸನ್ನು ಡ್ರಾಪ್ಔಟೇ ಮಾಡಿದ್ದೆ. ಬಟ್ ಆ ಒಂದು ಅವಕಾಶ ಭಗವಂತ ಒಂದಷ್ಟು ಜನರ ಮೂಲಕ ನನಗೆ ಒದಗಿಸಿ ಕೊಡ್ತಾ ಇದ್ದಾನೆ. ನಾನು ಖುಷಿ ಪಡ್ಬೇಕು ಅದಕ್ಕಿಂತ ಮುಂಚೆ ಯಾಕೆ ಜಟಿಲ ಅಂತ ಹೇಳಿದರೆ, ನಮ್ಮ ಪ್ರೀತಿ ಪಾತ್ರರಿಗೋಸ್ಕರ ನಾವೇನಾದರೂ ಒಂದು ಸ್ವಲ್ಪ ರಿಸ್ಕ್ ತಗೊಂಡು ಆ ದಿನವನ್ನು ಖುಷಿಯಾಗಿಸೋದು ಏನು ನಮಗೆ ಕಷ್ಟ ಅಂತ ಅನ್ನಿಸೋದಿಲ್ಲ. ಯಾಕಂತ ಹೇಳಿದ್ರೆ, ಕೊನೆಗೆ ಆ ರಿಸ್ಕಿನಲ್ಲಿ ನಾವು ಕೆಲಸ ಮಾಡಿದಂಥ ರಿಸಲ್ಟ್ ನಮಗೆ ಗುಡ್ ಅಂತ ಬರ್ತದಲ್ಲ, ಆ ಪ್ರೀತಿ ಪಾತ್ರರಿಂದ ಅದರಷ್ಟು ಖುಷಿ ಮತ್ತೊಂದಿಲ್ಲ, ಆಯಿತಾ. ಸೊ ಇವತ್ತು ನಾನು 9:15 ಹೋಗಬೇಕು. ಯಾವತ್ತು 10 ಕಾಲಾಗ ಹೋಗಿ ಮನೆಯಿಂದ ಹೊರಟ್ರೆ ಸಾಕಾಗ್ತಿತ್ತು ಆಫೀಸಿಗೆ. ಬಟ್ ಇವತ್ತು ಕೋರ್ಟಿಗೆ ಹೋಗ್ಲಿಕ್ಕಿರುವ ಕಾರಣ ನನಗೆ ಬೆಳಗ್ಗೆ ಬೇಗ ಹೇಳ್ಬೇಕು. ಯಾಕಂತ ಹೇಳಿದ್ರೆ ಪಲಾವ್ ಮಾಡಬೇಕು, ಅದರ ಜೊತೆ ಮನೆ ಕೆಲಸ ಎಲ್ಲ ಮಾಡಬೇಕು, ಮನೆಗೆ ನೆಂಟರು ಬರ್ತಾ ಇದ್ದಾರೆ, ಹಾಗೆಲ್ಲ ಕತೆಗಳು. ಫಸ್ಟ್ ರಪ ಅಂತ ಕೆಲಸ ಮಾಡಲಿಕ್ಕೆ ಹೋಗ್ತಾನೆ. ಮಾತು ಮನೆ ಕೆಡಿಸಿತು, ತೂತು ಒಲೆ ಕೆಡಿಸಿತು ಅಂತ ಆಗಬಾರ್ದಲ್ಲ. ಸೊ ಫಸ್ಟ್ ನಾನು ಕೆಲಸಕ್ಕೆ ಎಂಟ್ರಾಗ್ತೇನೆ, ಆಮೇಲೆ ಕೆಲಸ ಮಾಡ್ತಾ ನಿಮ್ಮ ಜೊತೆ ಮಾತಾಡ್ತಾ ಹೋಗ್ತಾನೆ. ಎಲ್ಲರೂ ಹೇಳಲಿಕ್ಕೆ ಉಂಟು ಒಂದು ಮಾತು, ಪಲಾವ್ ಮಾಡಲಿಕ್ಕೆ ಸುಲಭ, ಬೇಗ ಕುಕ್ಕರಲ್ಲಿ ಕೂಗಿ ಆಗ್ತದೆ ಅಂತ. ಸುಮ್ಮನೆ ಆಲೋಚನೆ ಮಾಡಿ ಮಾರೆ. ಸತ್ಯ ವಿಷಯ ಅಂತಂತ ಹೇಳಿದರೆ, ಎಲ್ಲ ಮಾಡಿ ಆದ ನಂತರ ವಿಷಲ್ ಹೊಡಿದಾದ ನಂತರ ಬೇಗ ಆಗ್ತದೆ ಅದು. ಆದರೆ ಆ ವಿಷಲ್ ಹೊಡೆಯುವಲ್ಲಿವರೆಗೆ ಎಷ್ಟು ಕೆಲಸ ಉಂಟು ಮಾರೆ. ಸಣ್ಣ ಸಣ್ಣ ಐಟಮ್ಗಳನ್ನು ಸೇರಿಸಿ ಮಸಾಲೆ ಕಡಿಬೇಕು, ಆಗಲೇ ಹೊತ್ತು ಆಗ್ತದೆ ಆಯಿತಾ. ಸೊಪ್ಪು, ಮಸಾಲೆ ಪದಾರ್ಥ, ಅದು ಇದು ಅಂಥೇಳಿ ಹಾಕುವಾಗ ಸುಮಾರು ಹೊತ್ತಾಗ್ತದೆ. ಆಮೇಲೆ ತರಕಾರಿ ಹೆಚ್ಚೋದು ಅಂತ ಎಲ್ಲ ಆಗುವಾಗ ಸಾಧಾರಣ ಒಂದು ಪಲಾವ್ ಮಾಡಲಿಕ್ಕೆ 1.5 ಗಂಟೆ ಬೇಕಾಗ್ತದೆ. ಈಗ ಹೇಳಿ, ಪಲಾವ್ ಮಾಡೋದು ಸುಲಭವಾ? ಕಷ್ಟಪಟ್ಟರೆ ರುಚಿ ಉಂಟು ಅಂತ ಹೇಳಿದಾಗೆ ಪಲಾವ್ ರುಚಿ ಆಗೋದು ಹಾಗೆ. ಸುಮಾರು ಹೊತ್ತು ತಗೊಂಡು ಮಸಾಲೆನೆಲ್ಲ ಸೇರಿಸಿ ಮಾಡುವಾಗ ಹೊತ್ತಾಗ್ತದೆ. ಹಾಗೆ ಪಲಾವ್ ತಿನ್ಲಿಕ್ಕೆ ರುಚಿ ಆಗ್ತದೆ. ಮತ್ತೆ ತೆಗದ್ದಾ? ಯಾರು ತೆಗದ್ದಿಲ್ಲಿ ಸಿಪ್ಪೆ ಮೊಣಕಾಲಿಂದ? ಯಾರು ತೆಗದ್ದು? ನೀನಾ? ಯಾವಾಗ ತೆಗದ್ದು? ಮತ್ತೆ ತೆಗದ್ದಲ್ಲ, ತೆಗದ್ದುಳಿದು ಆಗ, ನಿನ್ನೆ, ಮೊನ್ನೆ ಎಲ್ಲ ಮತ್ತೆ ಆಗ ತೆಗದ್ದು ಉಳಿದು, ಮತ್ತೆ ತೆಗೆದೊಳಿದು, ಮತ್ತೆ ತೆಗೆತ್ತೇಳುದು. ಹೋಗಿ ಪಾಪ ಅವಳಿಗೆ ಭೂತಕಾಲ, ಭವಿಷ್ಯಕಾಲ, ವರ್ತಮಾನ ಕಾಲಲ್ಲಿ ಈಗ ಪಾಠ ಮಾಡ್ತಿದ್ದೇನೆಲ್ಲ ನಾನು. ಗುಡ್ ಮಾರ್ನಿಂಗು. ಪುಟ್ಟಣ್ಣಂಗುದೇ ಗುಡ್ ಮಾರ್ನಿಂಗ್. ಇವನು ಯಾವತ್ತು ನನ್ನಲ್ಲಿ ಹೇಳ್ದಾಯ್ತಾ, ನೀನು 5:15 ಹೇಳುವಾಗ ನಾನು ಎಬ್ಬಿಸಮ್ಮ ಅಂದೆ ಹೇಳ್ತೆ, ನಿನ್ನೊಟ್ಟಿಗೆ ಕೆಲಸ ಮಾಡುತ್ತೆ ಅಂತ. ನಾನು ಆಯಿತು ಅಂತ ಹೇಳಿದೆ. ರಾತ್ರಿ ಬೆಳಗ್ಗೆ ನಾನು ಅವನನ್ನು ಎಬ್ಬಿಸ್ಲಿಕ್ಕಿಲ್ಲ. ಈ ಹೊತ್ತಿಗೆ ಎಬ್ಬಿಸ್ಲಿಕ್ಕೆ ಬರುವಾಗ 7 ಕಾಲಾಗೋಗಿ ಎಬ್ಬಿಸ್ಲಿಕ್ಕೆ ಬರುವಾಗ ಹೇಳೋದು, ನಿನ್ನಲ್ಲಿ ಹೇಳಿದ್ದಲ್ಲ ನಾನು ಎಬ್ಬಿಸು ಅಂತ. ಹೌದು, ಅಷ್ಟು ಬೇಗ ಎಬ್ಬಿಸಿದ್ರೆ ಶಾಲೆಯಲ್ಲಿ ನಿದ್ದೆ ಮಾಡಿಯಾನ ಅವನು, ಅಲ್ಲದ ಎಂತಾರ ಹೋಪ. ಕೆಲಸ ಆಯ್ಕಲ್ಲ ಮಗ, ನಿನ್ನ ಬುತ್ತಿಗೆ ಆಯ್ಕು, ಬಾಕಿದ್ದ ಕೆಲಸ ಹುಡುಗಿ ಉದ್ದಿ ಎಲ್ಲ ಆಯ್ಕಲ್ಲ. ಎಂತಾರ ತರಕಾರಿ ಕೊರೆಯಕ್ಕ? ನಿರ್ಬುದ್ಧಿ ಸುಬ್ಬಣ್ಣ.
ಇಲ್ಲಿ ನೋಡು ಪುತ್ತಕ್ಕ, ತೋರಿಸುತ್ತಿಲ್ಲೆಯಾ? ಇಲ್ಲಿ ತೋರಿಸು ನಿನ್ನ ಮೊಗವನ್ನು. ದೋಸೆ ತಿಂತ್ಯಾ? ದೋಸೆ ಮಾಡಿದ್ದವಲ್ಲ ಅಜ್ಜಿ, ಇಲ್ಲೇ 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 ಮಾಡಿದ್ದವಿಲ್ಲೇ, ಇಲ್ಲೇ ಇಲ್ಲೇ ಕಂದ. ಓಡ್ಪಾಳೆ ಮಾಡಿದ್ದವಿಂದ ಅಜ್ಜಿ. ಎಂತದ್ದು ಕೈದಾಗ ಲೂಟಿ ಮಾಡಿದ. ಆತ ಮುಟ್ಟಿದ್ದಷ್ಟೇ. ಅವಂಗೆಲ್ಲ ಹೋಗಿ ಅಲ್ಲಿಲ್ಲ ಅನ್ನ ಪಾಪ ಅಲ್ಲದ. ಅವ ತಂಗಿಗೆಲ್ಲ ಲೂಟಿ ಮಾಡಿದ್ದೆ, ಮತ್ತೆ ಆನಿಗೆ ಮಾಡೋದು. ಗೆಜ್ಜೆ ಕಾಲಲ್ಲಿ ಕೀರು ಗೆಜ್ಜೆ ಜಲ್ ಜಲ್ ಜಲ್. ಇದು ಕೊಡು, ನೀನು ಹಿಂಗೆ ಮಾಡಿಕೊಡ ನನಗೆ. ಹಿಂಗೆ ಗಂಡಿ ಮಾಡಿಕೊಡು. ಬಾಬಾ, ಏನಾದ್ರು ಅರ್ಜೆಂಟ್ ದಿವಸವಾಯ್ತಾ, ಮಕ್ಕಳದ್ದು ಉಪದ್ರ ಎಲ್ಲ ಜೋರು. ಉಪಕಾರಕ್ಕೆ ಅಂತ ಬರುತ್ತೆ, ಅದು ನಿಜವಾಗಿ ನಮಗೆ ಉಪದ್ರ ಆಗುದು. ಕೈ ಕಾಲು ಕಟ್ಟಿದ ಹಾಗೆ ಆಗುದು, ಎಂತ ಮಾಡ್ಲಿಕ್ಕೆ ಆಗುದಿಲ್ಲ. ನೀನ್ ಮಾಡಿ ಕೊಡ್ತೆ. ಈಗ ಅವನಿಗೆ ಸಹ ಕಟ್ ಮಾಡ್ಬೇಕಂತೆ. ನಾನು ಕ್ಯಾಮರಾ ಆನ್ ಇರುವಾಗ ಅವನ ಕೈಲಿ ಚೂರಿ ಕೊಟ್ರೆ ನನ್ನ ವಿಡಿಯೋ ಡಿಲೀಟ್ ಆಗ್ತದೆ ಯೂಟ್ಯೂಬಿನ. ಸಣ್ಣ ಮಕ್ಕಳ ಕೈಲಿ ವೆಪನ್ ಉಂಟು ಅಂತ ಕೊಡ್ತೆ ವೆಪನ್ ಉಂಟು ಅಂತ, ಆಯ್ತಾ? ಇವರನ್ನ ಕೊಡ್ತೆ, ತುಂಡು ಮಾಡ್ಲಿದ್ದು ಚೂರಿಲಿ. ಇವರನ್ನ ಎಬ್ಬಿಸಿ ಇವರನ್ನ ಸ್ನಾನ ಎಲ್ಲ ಮಾಡಿಸಿ ತಿಂಡಿ ಎಲ್ಲ ತಿನ್ನಿಸಿ ಆಯಿತು. ಯಪ್ಪ 8:30ವರೆಗೆ ಟೈಮ್ ಉಂಟು ನನಗೆ. ಅಷ್ಟಾಗುವಾಗ ನನಗೆ ಒಂದು ತರಕಾರಿ ಎಲ್ಲ ಹೆಚ್ಚಿಟ್ಟರೆ ಸುಲಭ ಆಗ್ತದೆ. ಫ್ರಿಜ್ಜಲ್ಲಿ ಪನ್ನೀರ್ ಇದ್ದು ತಕೊಂಬ. ನೀವು ಚೂರಿ ಮುಟ್ಲಿಲ್ಲ ಈಗ, ಕೊಡ್ತಾನು ಕೂಚಿ ಪನ್ನೀರ್ ತಪ್ಪಲೆ. ಪನ್ನೀರ್ ಆಯ್ತಾ? ಹಾಗೆ ಪಟಪಟ ಅಂತ ಈಗೊಮ್ಮೆ ತರಕಾರಿಯನ್ನು ನನಗೆ ಹೆಚ್ಚಬೇಕು. ಚೂರಿ ಕೊಡುವ. ಎಲ್ಲರೂ ಇವತ್ತು ತರಕಾರಿ ಕೊರಿಯೋರೇ ಇರುವುದು ನಮ್ಮಲ್ಲಿ. ಅದು ಅಜ್ಜಿ ಬಂದವು. ಸೊ ಇವತ್ತು ಪನ್ನೀರ್ ಹಾಕಿ ಪಲಾವ್ ಮಾಡುವ ಅಂತ ಅಂದ್ಕೊಂಡಿದ್ದಾನೆ. ಪನ್ನೀರ್ ಪಲಾವ್ ಅಂತಲ್ಲ, ಮಾಮೂಲಿ ಪಲಾವಿಗೆ ಪನ್ನೀರ್ ಒಂದು ಎಕ್ಸ್ಟ್ರಾ ಅಷ್ಟೇ. ಈ ಸಸ್ಯಾಹಾರಿಗಳಿಗೆ ತುಂಬ ಪ್ರೋಟೀನ್ ಎಲ್ಲ ಸಿಗೋದು ಪನ್ನೀರಲ್ಲಿ, ಹಾಗಂತ ಹೇಳಿ ಹೆಚ್ಚು ಅದನ್ನು ತಿನ್ಲಿಕ್ಕೆ ಆಗೋದಿಲ್ಲ. ಹೀಗೆ ತಿಂಗಳಲ್ಲಿ ಒಂದ್ಸಲ, ನಾವು ತಿಂಗಳಿಗೆ ಒಂದ್ಸಲ ಅಂತ ಹೇಳೋದು. ಮಗನಿಗೆ ಶಾಲೆ ಶುರು ಆದ ನಂತರ ತಿಂಗಳಿಗೆ ಒಂದ್ಸಲ, ಇಲ್ಲಾಂದರೆ 2 ತಿಂಗಳಿಗೆ ಒಂದ್ಸಲ ಆಗ್ತದೆ ಪನ್ನೀರೆಲ್ಲ ತಿನ್ನೋದು, ಆ ಥರ. ಸೊ ಹಿಯರ್ ಇಸ್ ಪನ್ನೀರ್. ಎಸ್, ಅಂದರೆ ಆಫ್ ಮಾಡಿ ಬತ್ತೆಯಾ? ಇದು ಭಾರ್ಗವ ಕೊರದ ಬಟಾಟೆ ಆಯಿತಾ, ಸ್ಲೈಸ್ ಮಾಡಿ ಕೊಟ್ಟೆ. ಆಮೇಲೆ ಸಣ್ಣ ಸಣ್ಣ ತುಂಡು ಮಾಡಿಕೊಂಡು ಕೂತ. ಇದು ಪನ್ನೀರ್, ಅದು ತೊಟ್ಟವಳ ಮಾಡೋಗ್ಲಿಪ್ಪದು, ಅದು ಬೇಡ ಸಾಕು ಮಗಳ ಕ್ಯಾರೆಟ್ ಆಯಿತಾ. ಆಮೇಲೆ ಇಲ್ಲಿ ನಾನು ತರಕಾರಿ ಕೊರೆದಿಟ್ಟಾಗ ಅದು ಮತ್ತು ಪನ್ನೀರ್ ಇಷ್ಟಾಯಿತು. ಇನ್ನು ಎಂತ ಮಾಡೋದು? ಪನ್ನೀರ್ ಚಪ್ಪೆಯ ಅದು ಉಪ್ಪು ಹಾಕಿದ್ದಲ್ಲಾಡಿ ಹೇಳಿದ್ದಿಲ್ಲ ಅವನಿಗೆ. ಸಾಲ್ಟ್ ಹಾಕಿ ಫ್ರೈ ಮಾಡಿದ ಪನ್ನೀರ್ ಅಂದರೆ ಭಾರಿ ಇಷ್ಟ, ಅದನ್ನು ತಂದ್ಕೊಂಡು ತಿಂದ. ಈಗ ಚಪ್ಪೆ ಆಗ್ತಾ ಉಂಟು, ಅದು ತಿಂತಾ ಇದ್ದಾನೆ ಕಷ್ಟಪಟ್ಟು. ಹಾಳು ಮಾಡಬಾರ್ದಲ್ಲ, ಅಮ್ಮನ ಕೈಯಿಂದ ಬೈಗಳ ಸಿಗ್ತದಲ್ಲ ಅಲ್ಲ. ಅಂಬಾಗಿ ಇನ್ನೊಂದು ತುಂಡು ತಿಂತ್ಯಾ? ಅದು ಸುದ್ದಿ ಇಲ್ಲ ಸುಬ್ಬಣ್ಣಂದು. ಬೇಡ ಮಗಳು, ತುಪ್ಪುತ್ತೆ, ನೀನು ತುಪ್ಪುತ್ತೆ. ಅಣ್ಣ ನನಗೆ ಕಷ್ಟಪಟ್ಟಾರು ತಿಂತಿಲ್ಲ, ಹಾಳಾವತ್ತು. ಅದುವೇ ಬೇಡ ನಾನು ಮತ್ತೆ ಮಾಡಿ ಕೊಡ್ತೆ. ಮತ್ತೆ ಪಲಾವಿಂಗ್ ಹಾಕಿ ತಿನ್ನು. ಪಲಾವ್ ಮಾಡಿಕೊಂಡು ನಿಮ್ಮ ಜೊತೆ ಮಾತಾಡ್ತಾ ಇದ್ದಾನೆ ಆಯಿತಾ. ನನಗೆ ಪಲಾವಲ್ಲಿ ಒಂದು ಮೀನಿಂಗ್ ಕಾಣುದು. ನನಗೆ ಎಷ್ಟೋ ಸಲ ನಿಮ್ಮಲ್ಲಿ ಹೇಳ್ತಾನಲ್ಲ, ಯಾವುದಾದ್ರು ಒಂದು ಅಡಿಗೆ ಮಾಡುವಾಗ, ಇಂಥದ್ದೇ ಒಂದು ವಿಷಯ ಮಾಡುವಾಗ ಅದರಲ್ಲಿ ಒಂದು ಅರ್ಥ ಹುಡುಕೋ ಬುದ್ಧಿ ನನಗೆ ಆಯಿತಾ. ಅದು ಕೆಲವರಿಗೆ ತುಂಬ ವಿಚಿತ್ರ ಅನ್ನಿಸ್ಬಹುದು, ಬಟ್ ಆಳವಾಗಿ ನೋಡಿದರೆ ಸತ್ಯ ಅಂತ ಅನ್ನಿಸ್ತದೆ. ಈಗ ಪಲಾವ್ ಮಾಡುವಾಗ ನಾನು ಹೇಳುದು, ಅದರಲ್ಲಿ ಬಣ್ಣ ಇರ್ತದೆ, ಬೇರೆ ಬೇರೆ ಬಣ್ಣ ಇರ್ತದೆ. ಆಮೇಲೆ ಕೆಲವುದಕ್ಕೆ ಹುಳಿ ರುಚಿ, ಕಹಿ ರುಚಿ, ಸಿಹಿ ರುಚಿ. ಎಂತರ ಮುಂಗೆವೆಂದ ಮೊಳಕೆವೆಂದ ಯಾವ್ದ್ರ ಮುಟ್ಟೇಡ ಬತ್ತೆ ಪಲಾವ್ ಮಾಡಿಕ್ಕೆ ಬತ್ತೆ. ನಾವು ತರಕಾರಿ ಬೀಜ ಹಾಕಿದ್ದಾರಲ್ಲ, ಅದೆಲ್ಲ ಮೊಳಕೆ ಬಂದಿದೆ ಅಂತ ಹೋಗಿ ತನಿಖೆ ಮಾಡಿ ಬಂದದ್ದು ಅಣ್ಣ ತಂಗಿ ಇಬ್ರು.
ಆಯ್ತಾ. ಸೊ ಪಲಾವಿನ ಕತೆ ಹೇಳ್ತಾ ಇದ್ದಲ್ಲ, ಬೇರೆ ಬೇರೆ ರುಚಿ ಉಂಟು, ಹಾಗೆ ಖಾರ ಎಲ್ಲ ಉಂಟು, ಬಣ್ಣ ಕೂಡ ಹಾಗೆಲ್ಲ ಬೇರೆ ಉಂಟು. ಈ ಪ್ರಪಂಚದಲ್ಲಿ ಸಹ ಹಾಗೆ ಆಯ್ತಾ, ಬೇರೆ ಬೇರೆ ಬಣ್ಣದವರು ಇರ್ತಾರೆ. ಕೆಲವರ ಮಾತು ಕಹಿ, ಒರಟು, ಸೊಗರಿ, ಸಿಹಿ ಎಲ್ಲ ಇರ್ತದೆ. ಯಾರು ಒಂದೇ ಥರ ಇರುವುದಿಲ್ಲ ಆಯ್ತಾ. ಆದರೆ ಸಿಕ್ಕಿದವರನ್ನ ಹೊಂದಿಸಿಕೊಂಡು ಬದುಕುವುದು ಜೀವನ. ಎಷ್ಟೋ ವ್ಯಕ್ತಿಗಳು ಉಂಟಲ್ಲ, ತಮ್ಮ ಸುತ್ತಲಿನ ವಾತಾವರಣವನ್ನ ಖುಷಿಯಾಗಿರ್ಲಿಕ್ಕೆ ಯಾವತ್ತೂ ಪ್ರಯತ್ನ ಪಡ್ತಾರೆ, ನೆಗಡ್ತಾ ಇರ್ತಾರೆ. ಹಾಗಂದ ಮಾತ್ರಕ್ಕೆ ಅವರು ಒಳಗೆ ಅಷ್ಟೇ ನಗುಮುಖಿಯಾಗಿ ಇರ್ತಾರೆ ಅಂತಲ್ಲ ಆಯ್ತಾ. ಒಳಗೆ ಬೇಕಾದಷ್ಟು ನೋಡ್ತದೆ, ಅದನ್ನೆಲ್ಲ ಬದಿಗಿಟ್ಟು ಅವರು ನಮ್ಮೊಂದಿಗೆ ನಗ್ತಾ ಇರ್ತಾರೆ ಆಯ್ತಾ. ಅಂಥವ್ರನ್ನ ನಾವು ಯಾವತ್ತೂ ಅಪ್ರಿಷಿಯೇಟ್ ಮಾಡಬೇಕು. ಒಳಗಿನ ನೋವು ಏನಿರ್ತದೆ ಅಂತ ಖಂಡಿತ ಯಾರಿಗೂ ಗೊತ್ತಿರೋದಿಲ್ಲ. ಅವನಿಗೊಬ್ಬನಿಗೆ ಗೊತ್ತಿರೋದು, ಮೇಲೊಬ್ಬ ನೋಡ್ತಿರ್ತಾನಲ್ಲ ಅವನಿಗೆ. ಆದರೆ ತೀರಾ ಪರ್ಸನಲ್ ಅಂತ ಇದ್ದವ್ರಿಗೆ ಗೊತ್ತಿರ್ತದೆ, ಮತ್ತು ಅವರ ಜೊತೆ ಇದ್ದವರು ಅನುಭವಿಸಿದವ್ರು ಮಾತ್ರ ಅಂತ ಹೇಳ್ಬಿಡ್ತದೆ ಆಯ್ತಾ. ಅಷ್ಟೇ ವಿಷಯ. ಸೊ ಪಲಾವಲ್ಲಿ ನನಗೆ ಕಾಣುದೇನು ಅಂತ ಹೇಳಿದ್ರೆ, ಬೇರೆ ಬೇರೆ ಬಣ್ಣ, ಬೇರೆ ಬೇರೆ ರುಚಿ ಎಲ್ಲ ಮಿಕ್ಸ್ ಆದರೆ ಮಾತ್ರ ಸೂಪರ್ ಆದಂತಹ ಪಲಾವ್ ರೆಡಿ ಆಗ್ತದೆ. ಹಾಗೆ ಜೀವನದಲ್ಲಿ ಕೂಡ ಹಾಗೆ ಎಲ್ಲ ಅಭಿರುಚಿಗಳನ್ನು ಹೊಂದಿದ್ರೆ ಮಾತ್ರ ಒಂದು ವ್ಯಕ್ತಿಯ ಜೀವನ ರೂಪುಗೊಳ್ತದೆ ಅಂತ ಹೇಳ್ಬೋದು. ನಂಗೆ ಪಲಾವಲ್ಲಿ ಕಂಡ ಸಾರಾಂಶ ಅಷ್ಟು. ಆಮೇಲೆ ಪಲಾವ್ ಮಾಡ್ಲಿಕ್ಕೆ ತುಂಬ ಹೊತ್ತು ಬೇಕು, ರುಚಿ ಸೂಪರ್ ಆಗ್ತದೆ ತಿನ್ನಲಿಕ್ಕೆ ಆಯ್ತಾ. ಹಾಗೆ ಒಬ್ಬ ಎಲ್ಲ ಅಭಿರುಚಿ ಇರುವಂತಹ ವ್ಯಕ್ತಿಗಳು ಹೊಂದಿಕೊಳ್ಳಿಕ್ಕೆ ಸುಮಾರು ಹೊತ್ತು ಬೇಕಾಗ್ತದೆ. ಹೊಂದಿಕೊಂಡ್ರೆ ಜೀವನ ಸೂಪರ್ ಆಗ್ತದೆ ಅಷ್ಟೇ. ರಪ್ಪ ಅಂತ ಪಲಾವ್ ಮಾಡ್ತಾನೆ, ತರಕಾರಿ ಎಲ್ಲ ಹಾಕಿ ಆಯ್ತು. ನೋಡಿ, ಗ್ರೇವಿ ಈ ಥರ ಕಾಣ್ತಾ ಉಂಟು. ಟೂ ಯಮ್ಮಿ ಅಲ್ಲ. ನನಗೆ ಈ ಥರ ಕಲರ್ ಬಂದ ತಕ್ಷಣ ನಾನು ಸೌಟ್ ಹುಡುಕ್ತಾ ಇದ್ದೇನೆ. ಈ ಥರ ಕಲರ್ ಬಂದ ತಕ್ಷಣ ನಾಲಿಗೆಲ್ಲ ಟೆಂಪ್ಟ್ ಆಗೋದಾಯ್ತಾ ಪಲಾವ್ ತಿನ್ನಲಿಕ್ಕೆ. ನಾನೆಂತ ಹೇಳಲಿಕ್ಕೆ ಬಂದದ್ದಾಗ ಅಂತ ಹೇಳಿದ್ರೆ, ಒಂದು ಹೊತ್ತಿನ ಎಲ್ಲ ಕೆಲಸ ಆಗಿ ನಾನು ಎಕ್ಸೈಟ್ಮೆಂಟ್ ತಡಿಲಿಕ್ಕಾಗ್ತಾ ಇಲ್ಲ. ನನ್ನ ಜೀವನದಲ್ಲಿ ಫಸ್ಟ್ ಟೈಮ್ ಕರಿಕೋಟು ಹಾಗೆ ನಮ್ಮ ಅಡ್ವೊಕೇಟ್ ಬ್ಯಾಡ್ಜ್ ಇದು ಇದನ್ನು ಕಟ್ಟಿಕೊಂಡು ನಾನು ಕೋರ್ಟಿಗೆ ಹೋಗ್ತಾ ಇದ್ದೇನೆ. ನಾನು ಯಾವತ್ತೂ ಅಂದ್ಕೊಂಡಿರಲಿಲ್ಲ ಎನ್ರೋಲ್ಮೆಂಟ್ ಆದ ನಂತರ ನಾನು ಇನ್ನು ಮುಂದೆ ಕರಿಕೋಟ್ ಹಾಕ್ತೇನೆ, ಕೋರ್ಟಿಗೆ ಹೋಗ್ತೇನೆ, ನಾನು ಅಂದ್ಕೊಂಡಿರಲಿಲ್ಲ. ಹಾಗೆ ನನ್ನ ಸುತ್ತಲಿನ ಒಂದಷ್ಟು ನನ್ನ ಜನರು ಅಂತ ನಾನು ಯಾರಂತ ತಿಳ್ಕೊಂಡಿದ್ದೆ ಅವರೆಲ್ಲ ಹೇಳಿತು ಅಂದೆ, ಇವಳನ್ನ ಎಲ್ಲಿ ಕಳಿಸ್ತಾರೆ ಆ ಮನೆಯವರು, ಅಲ್ಲಿ ಬೇಕಾದಷ್ಟು ಉಂಟಲ್ಲ, ಅವಳ ಮನೆಗೆ ಸೀಮಿತ ಅಂತ. ಬಟ್ ನಾನು ಈ ಸಂದರ್ಭದಲ್ಲಿ ನನ್ನ ಮನೆಯವರಿಗೆ ಫಸ್ಟ್ ಥ್ಯಾಂಕ್ಸ್ ಹೇಳ್ತೇನೆ. ಯಾಕಂತ ಹೇಳಿದ್ರೆ, ನಾನಿವತ್ತು ವಾಪಸ್ ಈ ಕರಿಕೋಟನ್ನು ಹಾಕ್ತಾ ಇದ್ದೇನೆ ಅಂತ ಹೇಳಿದರೆ ನನ್ನ ಮನೆಯವರು ನನ್ನ ಮುಖ್ಯ ಸಪೋರ್ಟರ್ಸ್ ಆಯಿತಾ. ಅವರು ನೀನು ಹೋಗು ಅಂತ ಹೇಳದೆ ಇದ್ದಿದ್ರೆ ನಾನು ಈ ಕರಿಕೋಟನ್ನು ಹಾಕ್ಕೊಳ್ಳಿಕ್ಕೆ ಆಗ್ತಾ ಇರಲಿಲ್ಲ. ಫಸ್ಟ್ ನಾನು ಅವರಿಗೆ ಥ್ಯಾಂಕ್ಸ್ ಹೇಳ್ತೇನೆ. ಅವರು ನನಗೆ ಇವತ್ತೊಂದು ಕೋರ್ಟಿಗೆ ಹೋಗ್ಲಿಕ್ಕೆ ಫಸ್ಟ್ ಟೈಮ್ ಹೋಗ್ತೇನೆ ಅಂತ ಹೇಳುವಾಗ ಆಯಿತು ಅಂತ ಖುಷಿಯಿಂದ ಒಪ್ಪಿಕೊಂಡ್ರು. ಇನ್ ಕೇಸ್ ಅವ್ರು ಬೇಡ ಅಂತ ಹೇಳಿದರೆ ನಂಗೆ ವಾಪಸ್ ಈ ಕೋಟ್ ಹಾಕ್ಕೊಳ್ಳಿಕ್ಕೆ ಆಗ್ತಿರ್ಲಿಲ್ಲ. ಇದು ಗಾಡ್ರೇಜಲ್ಲೇ ಚಂದಕ್ಕೆ ಬಾಕಿ ಆಗ್ತಿತ್ತು. ಎಷ್ಟು ಖುಷಿ ಆಗ್ತಾ ಉಂಟು ಅಂತ ಹೇಳಿದರೆ, ಸಣ್ಣ ಕೇಸೋ ದೊಡ್ಡ ಕೇಸೋ ಯಾವುದೋ, ಬಟ್ ಕೋರ್ಟಿಗೆ ಹೋಗ್ತಾ ಇದ್ದಾನಲ್ಲ ಅದು ಖುಷಿ. ಈ ಬ್ಯಾಡ್ಜ್ ಉಂಟಲ್ಲ, ಈ ಟೈ ಕೋರ್ಟ್ ಇದು ನೆಕ್ ಬ್ಯಾಂಡ್ ಅಂತ ಹೇಳೋದು ನಾವು, ಇದನ್ನು ಎಲ್ರಿಗೂ ಕಟ್ಟುವ ಅವಕಾಶ ಸಿಗೋದಿಲ್ಲ ಆಯಿತಾ. ನನಗೆ ಆ ದೇವರು ಮತ್ತೆ ವಾಪಸ್ ಅವಕಾಶ ಕೊಟ್ಟಿದ್ದಾರೆ. ನನಗೆ ಇದನ್ನು ವಾಪಸ್ ಕಟ್ಟಲಿಕ್ಕೆ ಎಷ್ಟೋ ಜನ ಹೆಲ್ಪ್ ಮಾಡಿದ್ದಾರೆ. ಈಗ ಸಹ ಬ್ಯಾಕ್ ಬೋನ್ ಆಗಿ ನಿಂತಿದ್ದಾರೆ. ಅವರಿಗೆಲ್ಲ ತುಂಬ ಚಿರಋಣಿ ಆಗಿರ್ತಾನೆ. ಥ್ಯಾಂಕ್ಸ್ ಹೇಳಿಕ್ಕೆ ಹೋಗೋದಿಲ್ಲ. ಯಾಕಂತ ಹೇಳಿದ್ರೆ ಜೀವಮಾನಕ್ಕಿಡೀ ನೆನ್ಪಿಟ್ಕೊಳ್ಳಿಕ್ಕೆ ಉಂಟು ನಾನು ಅಷ್ಟೇ. ತುಂಬ ಎಮೋಷನಲ್ ಆಗಿದ್ದಾರೆ ಇವತ್ತು. ಸೋ ಪ್ರೌಡ್ ಆಫ್ ಮೈ ಸೆಲ್ಫ್ ಆಯಿತಾ. ನನ್ನ ಅಪ್ಪ ಅಮ್ಮನಿಗೆ ಸಹ ನಾನು ತುಂಬ ಥ್ಯಾಂಕ್ಸ್ ಹೇಳ್ತೇನೆ. ತಮ್ಮನಿಗೂ ಕೂಡ ಹೇಳ್ತೇನೆ. ನನ್ನ ಈ ಮನೆ ಅತ್ತೆ ಮಾವ, ನನ್ನ ಗಂಡ, ಮಕ್ಕಳು ಎಲ್ರಿಗೂ. ಹಾಗೆ ನನಗೆ ಒಬ್ಬರು ಗುರು ಇದ್ದಾರೆ. ನಾನು ಇವತ್ತು ಕೋರ್ಟಿಗೆ ಹೋಗ್ತಿದ್ದೆ, ಅವ್ರ ಹೆಸರು ಹೇಳಲಿಕ್ಕೆ ಇಷ್ಟಪಡ್ತಿಲ್ಲ. ಅವರಿಗೆ ಕೂಡ ಥ್ಯಾಂಕ್ಸ್ ಹೇಳ್ತೇನೆ ಅಷ್ಟೇ. ಮತ್ತೆ ಮುಂದೆ ಸಿಗ್ತೇನೆ, ಮತ್ತೆ ಭಾವನೆಗಳನ್ನು ವಿಷಯಗಳನ್ನು ಹಂಚಿಕೊಡ್ತೇನೆ. ನನಗೆ ಕೋರ್ಟಲ್ಲಿ ವಿಡಿಯೋ ಮಾಡಲಿಕ್ಕೆ ಆಗೋದಿಲ್ಲ, ಮಾಡಿದ್ದು ಸರಿಗೂ ಅಲ್ಲ, ಅದು ನಮ್ಮ ಪ್ರೊಫೆಷನ್ಗೆ ಹೇಳಿ ಮಾಡಿಸಿದ್ದಲ್ಲ. ಮತ್ತೆ ಮುಂದೆ ಸಿಗ್ತೇನೆ. ಇವತ್ತೊಂದು ಸ್ವಲ್ಪ ಬೇಗವೇ ಆಫೀಸಿಂದ ಮನೆಗೆ ಬಂದೆ ಆಯಿತಾ. ನೆಂಟರೆಲ್ಲ ಬರೋರಿದ್ರು ಅಂಥೇಳಿ ಮಗಳನ್ನ ಮನೇಲಿ ಬಿಟ್ಟು ಹೋಗಿದ್ದೆ. ಕೋರ್ಟಿಗೆ ಹೋಗ್ಲಿಕ್ಕೆ ಉಂಟು ಅಂತೇಳಿ. ಅವಳ ರಿಯಾಕ್ಷನ್ ನೋಡಿ ಆಯಿತಾ. ಬಣ್ಣ ತೆಕ್ಕೊಂಡಿದ್ಯಾ? ಕೂಗಿತ್ತಾ ಅಪ್ಪ ಅಪ್ಪ? ನಾನು ಕೋರ್ಟಿಂಗ್ ಓದ್ದೋಳಿದ್ದಲ್ಲ, ನಿನಗೆನ್ನ ವೇಷ ಕಂಡು ಇಂದು 2 ಕೇಳಿ ಅದ್ದಲ್ಲದ
ಅಣ್ಣನ ಮತ್ತೆ ಕರ್ಕೊಂಡು ಬಪ್ಪ ಅಂತ ಸಂಜೆ. ಚಂದಕ್ಕೆ ಕ್ಲೀನ್ ಮಾಡಿದ್ಯಾ? ಓಹೋ ಹೋ ಹೋ, ಭಾರಿ ಚಂದ ಇದು. ಹಾ ಹಾ ಅಲ್ಲಿ ತೋಚೆ ಮಾಡೋ ಒಲೆಗೆ ಇಟ್ಟಿದ್ದು ನೋಡು, ಇಟ್ಟಿದ್ದು ತುಂಬ ಇದ್ದಲ್ಲ. ಬೇಡ, ಇದು ಅಜ್ಜಿಗೆ, ಅಜ್ಜಿ ಅಣ್ಣ ತಂದದಲ್ಲದ. ಹಾ, ಕೂಕಿ ಮಾಡಿಲ್ಲ. ಆರ್ ತಂದದ್ದು? ಅಪ್ಪನ ಪಿರ್ವದ ಅಜ್ಜ ಅಲ್ಲ. ಹಾ, ಕೂಕಿ ಮಾಡು, ಕೂಕಿ ಮಾಡು. ಮತ್ತೆ ತಿಮ್ಮ ಅಣ್ಣ ಬಂದ ಮತ್ತೆ ಒಪ್ಪಕ್ಕ. ಹಿಡ್ಕೊ ಹಿಡ್ಕೊ, ಹಿಡ್ಕೊ 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 ಹಿಡ್ಕೊ. ಹಿಂಗೆ 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 ಇಕ್ಕೋ. ಬಾ ಇಲ್ಲಿ, ಇಲ್ಲಿ ಬಾ. ಅಜ್ಜಿಗೆ ಕೊಡು, ಅಜ್ಜಿಗೆ ಕೊಡು. ನಮ್ಮ ಮನೆಗೆ ಇವತ್ತು ಬಂದಿದ್ದು ನನ್ನ ಅತ್ತೆಯ ಎರಡನೇ ಅಣ್ಣ, ಹಾಗೆ ಅವರ ಮೊದಲನೇ ಅಣ್ಣನ ಮಗ, ಅಂದರೆ ಅತ್ತೆ ಸೋದರಾಗೆ ಬಂದಿದ್ದು. ಅವರು ಇಷ್ಟು ಚಾಕ್ಲೇಟ್ ತೊಗೊಂಡ್ಬಂದಿದ್ರು ಆಯಿತಾ. ಮಕ್ಳಿಗೆ ಭಾರಿ ಖುಷಿ. ಅವರು ಬರುತ್ತು ಅಂತ ಹೇಳಿದ್ರು. ಅವ್ರು ಯಾವತ್ತೂ ಚಾಕ್ಲೇಟ್ ಎಲ್ಲ ತರ್ತಾರೆ. ಇವತ್ತು ಒಂದು ಕಟ್ಟೆ ಹಿಡ್ಕೊಂಡು ಬಂದಿದ್ದಾರೆ. ಇಟ್ಟು ತಂದದ್ದು ಅಣ್ಣ ಕೊಟ್ಟದ್ದು ಹೇಳಿದಾಗ ಕೊಡು. ಕೂಕೆ ಮಾಡುವತ್ತಾ, ಹೆಜ್ಜಮ್ ಮಾಡಬೇಕು. ನಾನು ಆಫೀಸಿಂದ ಬಂದು ಇದೆಲ್ಲ ಸಲಾಡ್ ಮಾಡ್ತಿದ್ದೇನೆ. ಮೊಸರು ಗೊಜ್ಜು ಅಂತ ಹೇಳಿದ್ದು ನಾವು. ಮೊಸರು ಇದ್ದಿದ್ದು ಇಲ್ಲಿದ್ದಾಳೆ ನೋಡಿ, ಇವಳು ಇಲ್ಲಿದ್ದಾಳೆ. ನಾನು ಇಲ್ಲಿ ಮೊಸರು ಹಾಕ್ತಾ ಇದ್ದಾನೆಲ್ಲ, ಅದಕ್ಕೆ ಅವಳು ಆ ಅಂತ ಹೇಳಿದೆ. ಕೊಡುವ ಕೊಡು. ಆಫೀಸಿಂದ ಬಂದು ಮೊಸರು ಗೊಜ್ಜು ಮಾಡ್ತಾ ಇದ್ದಾನೆ. ಓ, ನೀವೆಷ್ಟು ಕೆಲಸ ಮಾಡ್ತೀರಿ, ಮನೆಯಿಂದ ಹೋಗುವಾಗ ಸಹ ಕೆಲಸ ಮಾಡಿದ್ರಿ, ಬಂದ ಕೆಲಸ ಮಾಡ್ತಾ ಇದ್ದೀರಾ ಅಂತೆಲ್ಲ ಅಂದ್ಕೊಳ್ಬೇಡಿ. ನನಗಿಂತ ಜಾಸ್ತಿ ನನ್ನ ಅತ್ತೆ ಮನೇಲಿ ಅಡುಗೆ ಮಾಡಿದ್ದಾರೆ ಆಯಿತಾ. ಪಲ್ಯ, ಬೀಟ್ರೋಟ್ ಪಲ್ಯ, ಸೌತೆಕಾಯಿ ಸಾಂಬಾರು, ಟೊಮೆಟೊ ಸಾರು, ಆಮೇಲೆ ಹಪ್ಪಳ ಎಲ್ಲ ಹುರಿದಿಟ್ಟಿದ್ದಾರೆ. ಆಮೇಲೆ ಪಲಾವ್ ನಾನು ಮಾಡಿಟ್ಟು ಹೋಗಿದ್ದೇನೆ. ಈಗ ಅದಕ್ಕೆ ಸಲಾಡ್ ನಾನು ಬಂದ ನಂತರ ಮಾಡ್ತೇನೆ ಅಂತ ಹೇಳಿದ್ದೆ. ಯಾಕಂತ ಹೇಳಿದ್ರೆ ಚಕ್ಕರ್ಪೆ ಅಂತ ಹೇಳೋದು ನಾವು, ಮುಳ್ಸೌತೆ, ಅದನ್ನೆಲ್ಲ ಕೊಚ್ಚಿಟ್ಟು ಈರುಳ್ಳೆಲ್ಲ ಹಾಕಿ ಬೆಳಿಗ್ಗೆ ಮಾಡಿ ಹೋದರೆ ಅಷ್ಟು ಒಳ್ಳೇದಾಗೋದಿಲ್ಲ. ಕೊಡ್ತೆ. ಈಗ ಮೊಸರು ಗೊಜ್ಜಿಗೆ ಒಂದು ಸ್ವಲ್ಪ ಸಕ್ಕರೆ ಹಾಕ್ಕೊಳ್ತಾ ಇದ್ದಾನೆ, ಅದು ಒಳ್ಳೇದಾಗ್ತದೆ. ಸ್ವಲ್ಪ ಇದಿದ್ರೆ ಎಂತ ಸ್ವಲ್ಪ ಸಿಹಿ ಮುಟ್ಟಿದ್ರೆ ಒಳ್ಳೇದಾಗ್ತದೆ. ಅವಳಿಗೆ ಈಗ ಫುಲ್ ಕೈ ಹಾಕ್ಲಿಕ್ಕೆ ಬೇಕಾಗ್ತದೆ. ಆ್ಯಕ್ಚುಲಿ ಅವಳು ಬರುವಾಗಲೇ ಅಂದ್ಕೊಂಡೆ, ಅಯ್ಯೋ ಸಕ್ಕರೆ ಇದ್ರೆ ಉಂಟಲ್ಲ ಅಂತ ಹೇಳಿ, ಕಂಡ್ರೆ ಅವಳಿಗೆ ಒಂದು ಸ್ವಲ್ಪ ತಿನ್ನಲೇಬೇಕಾಗ್ತದೆ. ಹಾಗಂತೇಳಿ ನಾನು ಸಕ್ಕರೆ ತುಂಬ ಕೊಡೋದಿಲ್ಲ ಅವಳಿಗೆ, ಸ್ವಲ್ಪವೇ ಕೊಡೋದು ಅಂತಲ್ಲ, ಹೀಗೆ ಓಪನ್ ಮಾಡುವಾಗ ಕಂಡ್ರೆ ಕೈ ಹಾಕ್ತಾಳೆ ಅಷ್ಟೇ. ನಿಲ್ಲ ನಾನು ಸೌಂಡ್ ತೆಕ್ಕೊಂಡ್ಬರ್ತೆ, ಕೈ ಹಾಕಲ್ಲ. ಆಯ್ತಾ. ಸೊ ನನ್ನ ಮುಖ ಕಾಣಲಿಲ್ಲಲ್ಲ. ಎಸ್, ಐಮ್ ಹಿಯರ್ ನಿಂತ್ಕೊಂಡು ಕೆಲಸ ಮಾಡ್ತಿದ್ದಲ್ಲ, ಹಾಗಾಗಿ ನನ್ನ ಮುಖ ಕಾಣಲಿಲ್ಲ. ತೋರ್ಸಿಕ್ಕ, ಈ ಸೈಡ್ ಬಾ, ನಿನ್ನ ಕಾಣ್ತಿಲ್ಲ. ಇಲ್ಲಿ ಬಾ. ಎಂತ ಮಾಡುದು? ಅವಳಿಗೆ ಸಕ್ಕರೆ ಹಾಕಿದ್ಕೊಂಡಿದ್ದಲ್ಲ, ಹಾಗೆ ಸಕ್ಕರೆ. ಮೊಸರು ಗೊಜ್ಜು ಪುಟ್ಟಕ್ಕಂಗೆ ಬೇಕಾ? ಪಲಾವ್ ತಿಂತೇನೆ ನೀನು? ಬೇಕಾ ಪಲಾವ್? ಬೇಡ, ನಿನಗಿಲ್ಲ. ಇಲ್ಲ. ಈಗ ಯಾರು ಬಂದದ್ದು? ಈಗ ಮನೆಗೆ ಯಾರು ಬಂದದ್ದು ಹೇಳು? ಯಾರು ಬಂದದ್ದು? ಚೌಕಿ ಎಲ್ಲ ತಂದದ್ದು ಯಾರು? ಯಾವ ಅಜ್ಜ? ಯಾವ ಅಜ್ಜ? ಪೆರ್ವದಜ್ಜ. ಅವ್ನು ಯಾವ್ದೋ ಊರ ಹೆಸರು ಹೇಳಿದ್ ನಂಗೆ ಗೊತ್ತಾಗ್ಲಿಲ್ಲ. ಪೆರ್ವದಜ್ಜ, ಕಿರಣ ಮಾವ,
ಇದ್ದಮ್ಮ ಅವರೆಲ್ಲ ಬಂದಿದ್ದಾರೆ ಆಯಿತಾ. ಮೊಸರು ಗೊಜ್ಜು ಸಹ ರೆಡಿ. ಒಂದು ಚಾಕ್ಲೇಟನ್ನು ಕೈಯಲ್ಲೇ ಹಿಡ್ಕೊಂಡಿದ್ದಾಳೆ ಅವಳು. ಅವಳಿಗೆ ಅದನ್ನು ಸಿಪ್ಪೆ ತೆಗೆದು ಕೊಡ್ಬೇಕಂತ. ಅದಕ್ಕೆ ನಾನು ಮೊದಲು ನೀನು ಪಲಾವ್ ತಿನ್ನು ಮತ್ತು ನನಗೆ ಸಿಪ್ಪೆಲ್ಲ ತೆಗೆದು ಕೊಡ್ತಾನೆ ಅಂತ ಹೇಳಿದ್ದು. ಕೊಡುತ್ತೆ, ಸ್ಪೂನ್ ತೆಗೆದು ಖಂಡಿತ. ಅದಕ್ಕೆ ಪೂನು ಕೊಡು, ಪೂನು ಅಂತ. ಆಮೇಲೆ ಎಂತ ಬೇಕಾದ್ರೂ ಮಾಡ್ಕೊಳ್ಳಿ, ಸ್ವಲ್ಪ ಹೊಟ್ಟೆ ಗಟ್ಟಿ ಆಗಬೇಕಲ್ಲ. ಹೆಂಗಿದ್ದ ಲಾಲಿಪಾಪ್? ಲೈಕ್ ಇದ್ದ? ಆರು ಕೊಟ್ಟದು ಬರ್ತ್ಡೇಯಾ? ಆರು ಕೊಟ್ಟದು ಆಲಪ್ಪು ಕೊಟ್ಟದ್ದು. ಹೋಮ್ವರ್ಕ್ ಮಾಡಿರು ಮಗನೇ ಅಂತ ಹೇಳಿದರೆ ಇಷ್ಟು ಬರೆದು ಅಲ್ಲಿಗೆ ನಿದ್ದೆ ಮಾಡಿದ್ದಾನೆ ಅವನು ಸುಬ್ರಾಯ ಮಗ. ಏ ಭಾರ್ಗವ ಚಾಮಿ ಹ ಎಂತ ಮಾಡಿದ್ದು? ತಂಗೆಲ್ಲ ಗೀಚಿ ಮಡಗಿದ್ದು. ನೀ ಎಂತ ಮಾಡಿದ್ದು? ಹೊರಗಿದ್ಯಾ? ಹೇಗೆ ಹೊರಗಿದ್ದು? ಸುಬ್ರಾಯ ನಿದ್ದೆ ಮಾಡಿದ್ರಲ್ಲಿ ಪೆನ್ಸಿಲ್ ಇಲ್ಲಿಟ್ಟಿದ್ದಾನಂತ ಕೂಡ ಅವನಿಗೆ ಗೊತ್ತಿಲ್ಲ. ಹಾಗೆಲ್ಲ ಹಿಡಿದು ಬರೆದ್ರೆ ಚೆಂದ ಆಗ್ತಿಲ್ಲ. ಇಲ್ಲಿ ಮಡಿಕೊಂಡು ಬರೆ ನೋಡು, ಚೆಂದವೇ ಆಯ್ತಿಲ್ಲ ಅದು ಇಂದು ಬರದ್ದು. ಬರೋದಕ್ಕೆ ಹೋಪ ಇನ್ನು 4 ಲೈನ್ಸ್ ಅಷ್ಟೇ. ನಾನು ಕಾಫಿ ಕುಡಿದು ಪಪ್ಪಗೆ ಬರೇ ಹಿಡಿದಿಲ್ಲ. ಬರೇ ಹಾಗೆಲ್ಲ ಹಿಡಿದು ಬರೆದ್ರೆ ಚೆಂದ ಆಗ್ತಿಲ್ಲ. ಎಂತದು ಅದಕ್ಕೆ ಅಭ್ಯಾಸ ಇಕ್ಕು. ಆಧಾರ ಇಲ್ಲದೆ ಚೆಂದ ಆಗ್ತಿಲ್ಲ. ಏಳು ಮಗಳು ಏಳು. ಇದು ನಮ್ಮ ಕತೆ. ಏನೇನು ಪಂಚಾಯಿತಿ ಮಾಡಿ ಸಮಾಧಾನ ಮಾಡಿ ಒಪ್ಪಿಸಿ ಎಲ್ಲ ಬರೆಸುವಷ್ಟೊತ್ತಿಗೆ ಸಾಕಾಗ್ತದೆ. ನಾನು ಆಫೀಸಿಗೆ ಕೋರ್ಟಿಗೆಲ್ಲ ಹೋಗಿ ಬಂದಾಗಿತ್ತು. ಮನೆಗೆ ನೆಂಟರು ಕೂಡ ಬಂದಿದ್ರು. ಎಲ್ಲ ಗಮ್ಮತ್ತೆಲ್ಲ ಆಯಿತು. ಈಗ ಸಂಜೆ ಆಗಿದೆ. ನನ್ನ ಕಾಫಿ ಕುಡಿದು ಮಕ್ಕಳಿಗೆ ಎಲ್ಲ ಅವರ ಹೊಟ್ಟೆ ತುಂಬಿಸಿ ಮಗನ ಹೋಮ್ವರ್ಕ್ ಮಾಡಿಸಿ ಎಲ್ಲ ಆಗಿದೆ. ನಾನು ಎಂತ ಹೇಳಿಕ್ಕೆ ಬಂದಿದ್ದೇನೆ ಅಂತ ಹೇಳಿದ್ರೆ, ನನಗಿವತ್ತಿನ ಪಾಲಿಗೆ ಒಂದು ಅದ್ಭುತ ದಿವಸ, ಹಾಗೆ ದೇವರ ಆಶೀರ್ವಾದ ಮಾಡಿದ ದಿವಸ ಅಂತಲೇ ಅಂದ್ಕೊಳ್ಬಹುದು. ನಾನು ನನ್ನ ಕರಿಕೋಟು ಮತ್ತು ನನ್ನ ನೆಕ್ ಬ್ಯಾಂಡು, ನನ್ನ ಅಡ್ವೊಕೇಟ್ ಜರ್ನಿ ಕಂಪ್ಲೀಟ್ ಆ ಗಾಡ್ರೇಜ್ ಒಳಗೆ ಕೂತು ಬಿಡ್ತದೆ. ಆ ಸರ್ಟಿಫಿಕೇಟ್ ಎಲ್ಲವೂ ಜೀವನದಲ್ಲಿ ಅಂತ ನಾನು ಅಂದ್ಕೊಂಡಿದ್ದೆ. ಇಲ್ಲ, ಆ ದೇವರು ಕೈ ಬಿಡಲಿಲ್ಲ. ನನಗೊಂದು ಭಾರಿ ಆಸೆ ಇತ್ತು, ಒಂದು ದಿವಸ ಆದರೂ ನಾನು ಕೋರ್ಟಿಗೆ ಹೋಗಲೇಬೇಕು. ಆ ಒಂದು ಕ್ಷೇತ್ರದ ಅನುಭವ ಸ್ವಲ್ಪ ಮಟ್ಟಿಗಾದರೂ ನನಗೆ ಸಿಗಬೇಕು ಅಂತ ಬಹಳಷ್ಟು ಹಂಬಲ ನನ್ನಲ್ಲಿತ್ತು. ಆದರೆ ಎಲ್ಲೂ ನಾನು ಹೇಳ್ಕೊಳ್ಳಿಲ್ಲ ಅದನ್ನು, ಅಥವಾ ಹೇಳಿಕೊಂಡ್ರೆ ಅದನ್ನು ನೆರವೇರಿಸ್ಲಿಕ್ಕೆ ಆಗ್ತದೆ ಅಂತ ಕೂಡ ನಾನು ಅಂದ್ಕೊಂಡಿರಲಿಲ್ಲ. ಆ ದೇವರ ದಯೆ ಎಲ್ಲರ ಸಪೋರ್ಟಿಂದಾಗಿ ನಾನಿವತ್ತು ಕೋರ್ಟಿಗೆ ಹೋಗುವ ಹಾಗೆ ಆಯಿತು. ಯಾಕಿಷ್ಟು ಒಂದು ಅದರಲ್ಲಿ ಹೇಳಲಿಕ್ಕೆ ಎಂತ ಉಂಟು ಅಂತ ನಿಮಗೆ ಅನ್ನಿಸಬಹುದು. ಬಹಳಷ್ಟು ದೊಡ್ಡ ಕಾರಣ ಉಂಟು. ಎಷ್ಟೋ ಹೆಣ್ಣು ಮಕ್ಕಳಿಗೆ ಮದುವೆ ಆದ ನಂತರ ಅವರು ಗಂಡನ ಮನೆಗೋಸ್ಕರ ತಮ್ಮ ಆಸೆ ಕನಸುಗಳು ಎಲ್ಲವನ್ನೂ ತ್ಯಾಗ ಮಾಡಿಬಿಡ್ತಾಳೆ ಆಯಿತಾ. ನಾನು ಒಬ್ಳಾಗಿದ್ದೆ ಅದರಲ್ಲಿ. ಮದುವೆ ಆಯಿತು, ಓದ್ತಿರ್ಬೇಕಿದ್ರೆ, ಕಾಲೇಜಲ್ಲಿ ಇರಬೇಕಿದ್ರೆ ನನಗೆ ಮದುವೆ ಆಯಿತು. ಮದುವೆ ಆದ ನಂತರ ಕಾಲೇಜ್ ಮುಗಿಸಿ ನಾನು ಲಾ ಡಿಗ್ರಿಯನ್ನು ಕೂಡ ಕಂಪ್ಲೀಟ್ ಮಾಡಿಕೊಂಡೆ, ಎನ್ರೋಲ್ಮೆಂಟ್ ಮಾಡಿಕೊಂಡೆ. ಆಮೇಲೆ ನಮಗೆ 2 ವರ್ಷದೊಳಗೆ ಬಾರ್ ಎಕ್ಸಾಮ್ ಅಂತ ಬರೀಲಿಕ್ಕೆ ಉಂಟು, ಅದನ್ನು ಕೂಡ ಕಂಪ್ಲೀಟ್ ಮಾಡಿಕೊಂಡೆ. ಆಗಾಗಲೇ ನಾನು ಎನ್ರೋಲ್ಮೆಂಟ್ ಮಾಡಿಸ್ಲಿಕ್ಕೆ ಹೋಗುವಾಗಲೇ ಭಾರ್ಗವ ನನ್ನ ಕೈಯಲ್ಲಿ 8 ತಿಂಗಳ ಮಗುವಾಗಿ ಇದ್ದ. ಬಾರ್ ಎಕ್ಸಾಮ್ ಬರೀಬೇಕಿದ್ರೆ ಅವನು 1.5 ವರ್ಷ ಕಳೆದ ಮಗುವಾಗಿ ನನ್ನ ಕೈಯಲ್ಲಿದ್ದ. ಇಂಥದ್ದೆಲ್ಲ ಸಂದರ್ಭವನ್ನು ಹಿಡ್ಕೊಂಡು ನಾನು ಎನ್ರೋಲ್ಮೆಂಟ್ ಮಾಡಿಸಿಕೊಂಡೆ, ಬಾರ್ ಎಕ್ಸಾಮನ್ನು ಕಂಪ್ಲೀಟ್ ಮಾಡಿಕೊಂಡೆ. ಅದಾದ ನಂತರ ಪುಟ್ಟಕ್ಕ ನನ್ನ ಜೀವನದಲ್ಲಿ ಬಂದಳು. ಇನ್ನು ಈ ಮಕ್ಕಳ ಭವಿಷ್ಯ ಅಷ್ಟೇ ನನ್ನ ಕೈಯಲ್ಲಿರೋದು ಅಂತ ನಾನು ಅಂದ್ಕೊಂಡು ಬದುಕ್ತಾ ಇದ್ದೆ. ಯಾವತ್ತೂ ಹೀಗೆ ತಮಾಷೆಯಾಗೆಲ್ಲ ಮಾತಾಡುವಾಗ ನಾನೊಂದು ದೊಡ್ಡ ಆಫೀಸ್ ಮಾಡ್ತೇನೆ, ನೀನನ್ಸ ಕರ್ಕೊಂಡು ಹೋಗ್ತೇನೆ ಅಂತೆಲ್ಲ ನನ್ನ ಗಂಡ ಹೇಳುವಾಗ ಆಯ್ತಲ್ಲ, ಸುಮ್ಮನೆ ಒಂದು ಕನಸಿಗೆ ಟೈಮ್ ಪಾಸಿಗೆ ಮಾತಾಡೋದು ಅಂತ ನಾನು ನಿಜವಾಗ್ಲೂ ಅಂದ್ಕೊಂಡಿದ್ದೆ. ನಾನು ನೆನೆಸದೆ ಆ ಸಮಯ ಬೇಗ ಕೂಡ ಬಂತು. ನನ್ನ ಗಂಡ ಆಫೀಸ್ ಓಪನ್ ಮಾಡಿದ್ರು, ನನ್ನನ್ನು ಸಹ ಆಫೀಸಿಗೆ ಕರ್ಕೊಂಡು ಹೋದರು.
ನಮ್ಮದು ಹೆಚ್ಚು ರೆವೆನ್ಯೂ ವರ್ಕುಗಳೇ ಇರೋದು ಅಂಥದ್ದು. ಅಂಥ ಸಂದರ್ಭದಲ್ಲಿ ನಾನು ಕೋರ್ಟಿಗೆ ಹೋಗ್ತೇನೆ ಅಂತಲೇ ನಾನು ಅಂದ್ಕೊಂಡಿರಲಿಲ್ಲ. ನನಗೆ ಅದೊಂದು ಇಷ್ಟವಾದ ಕ್ಷೇತ್ರ ಆಗಿತ್ತು. ಎಷ್ಟೋ ಕಷ್ಟ ಉಂಟಾಯ್ತಾ ಅಲ್ಲಿ ಸಹ. ಏನು ಸುಲಭದಲ್ಲಿ ಕೋರ್ಟಿನ ಕೆಲಸಗಳು ಅಂತ ಹೇಳಿದರೆ ಸುಲಭ ಅಲ್ಲ, ತುಂಬ ಕಷ್ಟ ಉಂಟು. ನಾನು ಕೋರ್ಟಿಗೆ ಹೋಗ್ತೇನೆ, ಮರ್ತೇ ಬಿಟ್ಟಿದ್ದೆ ನನ್ನ ಆಸೆಯನ್ನು. ನನ್ನ ಗಂಡನಿಂದಾಗಿ, ಆಮೇಲೆ ಒಬ್ಬರು ಅಡ್ವೊಕೇಟ್ ಇದ್ದಾರೆ ಪುತ್ತೂರಲ್ಲಿ, ಅವರಿಂದಾಗಿ ನಾನು ಕೋರ್ಟಿಗೆ ಹೋಗುವಾಗ ಆಯ್ತಾ. ತುಂಬ ಖುಷಿ ಆಗ್ತಾ ಉಂಟು ನನಗೆ ಇವತ್ತಿನ ದಿವಸ. ಹೇಳಿಕೊಡ್ಬೇಕು ಅಂತ ಅನ್ನಿಸಿತು, ಹೇಳಿಕೊಂಡೆ. ಎಷ್ಟು ಕಷ್ಟ ಉಂಟು ಆ ಜರ್ನಿ ಅಂತ ಹೇಳಿದರೆ, ಮನೆಯವರ ಸಪೋರ್ಟ್ ಎಲ್ಲರಿಗೆ ಸಿಗೋದಿಲ್ಲ. ಕೆಲವರು ಸೈಲೆಂಟ್ ಆಗಿ ಸಪೋರ್ಟ್ ಮಾಡ್ತಾರೆ, ಕೆಲವರು ಓಪನ್ ಆಗಿ ಸೈಲೆಂಟ್ ಮಾಡ್ತಾರೆ, ಕೆಲವರು ಸಪೋರ್ಟೇ ಮಾಡೋದಿಲ್ಲ. ಕೆಲವರು ಸೈಲೆಂಟ್ ಆಗಿ ಮಾಡ್ತಾರೆ, ಕೆಲವರು ಮಾಡೋದೇ ಇಲ್ಲ, ಕೆಲವರು ಲೌಡಾಗಿ ಸಪೋರ್ಟ್ ಮಾಡ್ತಾರೆ. ಆ ಥರ ನನಗೆ ಸೈಲೆಂಟಾಗಿ ಸಪೋರ್ಟ್ ಸಿಕ್ಕಿತ್ತು, ನನಗೆ ಗೊತ್ತಿಲ್ಲದೆ. ತುಂಬ ಖುಷಿ ಆಯಿತು. ತುಂಬ ಕಷ್ಟಪಟ್ಟಿದ್ದೇನೆ, ಮಾನಸಿಕವಾಗಿ ಸೋತಿದ್ದೇನೆ. ಎಷ್ಟೋ ದಿವಸಗಳ ರಾತ್ರಿ ಅತ್ತಿದ್ದೇನೆ, ಇನ್ನಿಲ್ಲ ನನ್ನ ಪಾಲಿಗೆ ಅಂತ ಅಂದ್ಕೊಂಡು ಕುಗ್ಗಿ ಹೋಗಿದ್ದೆ. ಮತ್ತೆ ಆಸೆ ಸಣ್ಣ ಮೊಳಕೆ ಹೊಡೆದು ಚಿಗುರ್ತಾ ಉಂಟು. ಬೆಳೆದು ಹೆಮ್ಮರ ಆಗಲಿ ಅಂತ ನನ್ನ ಆಸೆ ಅಷ್ಟೆ. ಒಂದು 10 ಜನರಿಗೆ ನನ್ನಿಂದ ಉಪಕಾರ ಆಗುವ ಹಾಗೆ ಆಗಲಿ ಅಂತ ನನ್ನ ಆಸೆ ಅಷ್ಟೆ. ನೀವೆಲ್ಲ ನನ್ನ ಬಗ್ಗೆ ನೋಡ್ತಾ ಇರ್ತೀರಾ, ಕೇಳ್ತಾ ಇರ್ತೀರಾ, ನೀವು ಅಡ್ವೊಕೇಟಾ ಅಂತ ಕೂಡ ಕೇಳ್ತಾ ಇರ್ತೀರಾ. ಈಗ ಐ ಕ್ಯಾನ್ ಪ್ರೌಡ್ಲಿ ಸೇ, ಹೌದು ನಾನು ಅಡ್ವೊಕೇಟ್. ನನ್ನ ಹತ್ರ ಎಲ್ಲ ಎನ್ರೋಲ್ಮೆಂಟ್ ಇತ್ತು, ಪದವಿ ಇತ್ತು, ಎಲ್ಲ ಇತ್ತು. ಆದರೂ ನಾನು ಕೋರ್ಟಿಗೆ ಹೋಗಿ ಡೀಲ್ ಮಾಡುವ ಒಬ್ಳು ವಕೀಲ ಅಂತ ನನಗೆ ಹೆಮ್ಮೆಯಿಂದ ಹೇಳ್ಕೊಳ್ಬೋದು ಅಲ್ವಾ. ಹಾಗೆ ತುಂಬ ಎಮೋಷನಲ್ ಆದ ಇವತ್ತಿನ ದಿವಸ. ಅಷ್ಟು ಎಕ್ಸೈಟ್ಮೆಂಟ್ ಆದೆ, ಆನಂದ ಬಾಷ್ಪ ಬಂತು, ಕಣ್ಣೀರು ಹಾಕಿದೆ. ಸ್ಕೂಟಿಯಲ್ಲಿ ಹೋಗುವಾಗ ಮನಸ್ಸು ಬಿಚ್ಚಿ ಹೋದೆ. ತುಂಬ ಸಂತೋಷ ಪಟ್ಟಿದ್ದಾನೆ ಇವತ್ತಿನ ದಿವಸ. ಹೀಗೆಲ್ಲ ಒಳ್ಳೇದಾಗಲಿ ಅಂತ ಒಂದು ಹಾರೈಕೆ ಅಷ್ಟೆ. ಸೊ ಇದಾಗಿತ್ತು ನನ್ನ ಇವತ್ತಿನ ವ್ಲಾಗ್. ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆಗಳನ್ನು ನನಗೆ ಕಮೆಂಟ್ ಮೂಲಕ ತಿಳಿಸಿ. ಮತ್ತು ಈ ವಿಡಿಯೋವನ್ನು ಇನ್ನೊಬ್ಬರಿಗೆ ಶೇರ್ ಮಾಡೋದು ಕೂಡ ಮರಿಬೇಡಿ. ಮತ್ತು ಮುಂದಿನ ವ್ಲಾಗಲ್ಲಿ ಸಿಗ್ತಾನೆ. ಅಲ್ಲಿವರೆಗೆ ನಮಸ್ಕಾರ.